ರಾತ್ರಿ ನಾವು ತಗೊಳ್ಳೋ ಆಹಾರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ರಾತ್ರಿ ನಾವೇನಾದ್ರು ತಗೊಳ್ಳೋ ಆಹಾರದಲ್ಲಿ ಸರಿಯಾದ ಪ್ರಮಾಣದಲ್ಲಿ ನಾವು ಆಹಾರ ತೊಗೊಳ್ಳಿಲ್ಲ ಅಂದರೆ, ಸರಿಯಾದ ಟೈಮಿಂಗ್ಸ್ಗೆ ನಾವು ಊಟ ಮಾಡಿಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಗುತ್ತೆ. ಅದರಲ್ಲಿ ಹೇಳಬೇಕು ಅಂದರೆ ಕಾರ್ಡಿಯೋ ಪ್ರಾಬ್ಲಮ್ಸ್ ಆಗ್ಬೋದು, ಅಥವಾ ಥೈರಾಯ್ಡ್ ಸಮಸ್ಯೆ ಆಗ್ಬೋದು, ಬೊಜ್ಜಿನ ಸಮಸ್ಯೆ ಬರ್ಬೋದು, ಲಿವರ್ ಪ್ರಾಬ್ಲಮ್ಸ್ ಆಗ್ಬೋದು, ಕಿಡ್ನಿ ಪ್ರಾಬ್ಲಮ್ಸ್ ಆಗ್ಬೋದು, ಇನ್ನೂ ಅನೇಕ ಪ್ರಾಬ್ಲಮ್ಸನ್ನು ನಾವು ಫೇಸ್ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ರಾತ್ರಿ ನಾವು ಊಟ ಮಾಡುವುದು ಯಾವ ಟೈಮಿಂಗ್ಸಿಗೆ ಊಟ ಮಾಡಬೇಕು, ರಾತ್ರಿ ಊಟ ಹೇಗಿರಬೇಕು, ಯಾವ ಪ್ರಮಾಣದಲ್ಲಿ ನಾವು ಊಟ ಮಾಡಬೇಕು, ಯಾವ ವಿಟಮಿನ್ಸ್ ಇರೋ ಆಹಾರನ ನಾವು ನೈಟ್ ತೊಗೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನನ್ನ ಚಾನಲ್ನ ವಾಚ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನಾನು ತುಂಬಾ ಒಳ್ಳೊಳ್ಳೆ ರೀತಿಯ ವೀಡಿಯೋಸ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಹೆಲ್ತ್ ರಿಲೇಟೆಡ್ ತುಂಬ ಒಳ್ಳೆಯ ವೀಡಿಯೋಸು ನನ್ನ ಚಾನಲಲ್ಲಿ ನಾನು ಹಾಕಿದ್ದೀನಿ. ಇದೇ ಥರ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ನಾನು ಅಷ್ಟು ಒಳ್ಳೊಳ್ಳೆ ಕಂಟೆಂಟನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ಹಂಗಾರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ನಾವು ಮಾಡೋ ಫಸ್ಟ್ ಮಿಸ್ಟೇಕ್ ಏನು ಗೊತ್ತಾ, ರಾತ್ರಿ ಜಾಸ್ತಿ ಊಟ ಮಾಡ್ತೀವಿ. ಏಕೆಂದರೆ ಬೆಳಗ್ಗೆ ಏನಾಗುತ್ತೆ ಗೊತ್ತಾ, ನಮ್ಗೆ ಅರ್ಜೆಂಟಲ್ಲಿ ಈಗ ಆಫೀಸಿಗೆ ಹೋಗೋ ಟೆನ್ಷನ್ಸ್ ಇರುತ್ತೆ, ಮಕ್ಕಳು ಸ್ಕೂಲಿಗೆ ಕಳಿಸೋ ಟೆನ್ಷನ್ಸ್ ಇರುತ್ತೆ. ಆ ಗಡಿಬಿಡಿಯಲ್ಲಿ ನಾವು ಸರಿಯಾಗಿ ಊಟನೇ ಮಾಡೋದಿಲ್ಲ. ಮಧ್ಯಾಹ್ನನೂ ಅಷ್ಟೇ. ಇವಾಗ ಆಫೀಸಲ್ಲಿ ಹೋಗ್ತಾ ಇದ್ವಿ ಅಂದರೆ ಆಫೀಸ್ ಟೆನ್ಷನಲ್ಲಿ ಯಾವುದೋ ಟೈಮಿಂಗ್ಸಿಗೆ ಊಟ ಮಾಡ್ತೀವಿ, ಸರಿಯಾಗಿ ಊಟ ಮಾಡಲ್ಲ. ರಾತ್ರಿ ಆಗಲ್ಲ, ನಾವು ಫ್ರೀಯಾಗಿರ್ತೀವಿ. ಇವಾಗ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ನಾವೇನು ಮಾಡ್ತೀವಿ, ಫ್ರೀ ಟೈಮ್ ಇರುತ್ತೆ, ಚೆನ್ನಾಗೇ ಒಳ್ಳೊಳ್ಳೆ ಅಡುಗೆನ ಮಾಡ್ಕೊಂಡ್ಬಿಟ್ಟು ಚೆನ್ನಾಗೇ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ, ಹೌದಲ್ವಾ? ಸೊ ಇದು ಓಕೆ. ಆದರೆ ನಾವು ರಾತ್ರಿ ತೊಗೊಳ್ಳೋ ಆಹಾರ ತುಂಬಾ ಇಂಪಾರ್ಟೆಂಟು. ನಾವು ರಾತ್ರಿ ಯಾವ ಆಹಾರ ತೊಗೊತೀವಿ ಅದ್ರ ಮೇಲೆ ನಮ್ಮ ಆರೋಗ್ಯ ಡಿಪೆಂಡ್ ಆಗಿರುತ್ತೆ. ಇವಾಗ ನಾವು ಒಳ್ಳೆಯ ವಿಟಮಿನ್ಸ್ ಇರೋದು, ಜಾಸ್ತಿ ಪ್ರೋಟೀನ್ ಇರೋದು ಆಹಾರ ತೊಗೊಬೇಕು. ಆದರೆ ಎಲ್ಲದಕ್ಕೂ ಲಿಮಿಟ್ ಇರಬೇಕಲ್ವಾ? ಆ ಲಿಮಿಟ್ ಕ್ರಾಸ್ ಮಾಡಿ ನಾವು ಯಾವ ಆಹಾರ ತೊಗೊಂಡ್ರೂ ಕೂಡ ಅದು ನಮ್ಮ ಬಾಡಿಗೆ ಎಫೆಕ್ಟನ್ನು ಕೊಡುತ್ತೆ. ಇವಾಗ ರಾತ್ರಿ ನಾವು ಹೈ ಪ್ರೋಟೀನ್ ಇರೋದು, ಹೈ ವಿಟಮಿನ್ ಇರೋದು ಆ ಥರದ್ದು ಜಾಸ್ತಿ ನಾವು ತೊಗೊಳ್ತಾ ಹೋದರೆ ನಮಗೆ ಸರಿಯಾಗಿ ಜೀರ್ಣ ಆಗೋದಿಲ್ಲ ಅದು. ಏಕೆಂದರೆ ರಾತ್ರಿ ನಾವು ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ನಾವು ಮಾಡೋದಿಲ್ಲ. ಹಾಗಾಗಿ ರಾತ್ರಿ ನಾವು ಯಾವುದೇ ಕಾರಣಕ್ಕೂ ಕೂಡ ಹೈ ಪ್ರೋಟೀನ್ ಇರೋದನ್ನು ಜಾಸ್ತಿ ತೊಗೊಬಾರ್ದು. ಒಂದು ಲಿಮಿಟಲ್ಲಿ ತೊಗೊಬೇಕು. ರಾತ್ರಿ ಊಟ ಯಾವಾಗಲೂ ಕಂಟ್ರೋಲಾಗಿರಬೇಕು. ಅತಿಯಾಗಿ ನಾವು ಯಾವುದೇ ಕಾರಣಕ್ಕೂ ಊಟ ಮಾಡಬಾರ್ದು. ಏಕೆಂದರೆ ನಾವು ಇವಾಗ ಏನೇ ಆಹಾರ ತಗೊಂಡ್ರೂ ಕೂಡ ಅದರಲ್ಲಿ ಒಳ್ಳೆ ಪೋಷಕಾಂಶ ಇರುತ್ತೆ ಅಲ್ವಾ? ಇವಾಗ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ, ಪ್ರೋಟೀನ್ ಜಾಸ್ತಿ ಇರುತ್ತೆ, ಫ್ಯಾಟ್ ಜಾಸ್ತಿ ಇರುತ್ತೆ, ವಿಟಮಿನ್ಸು, ಮಿನರಲ್ಸು, ಈ ಥರ ಜಾಸ್ತಿ ವಿಟಮಿನ್ಸ್ ಇರೋದನ್ನೇ ನಾವು ಆಲ್ಮೋಸ್ಟ್ ತೊಗೊಳ್ತಾ ಹೋಗ್ತೀವಿ. ಈಗ ಅತಿ ಹೆಚ್ಚು ನಮಗೆ ಬೇಕಾಗಿರೋದು ಯಾವುದು ನಮ್ಮ ಬಾಡಿಗೆ ಅಂದರೆ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನು, ಫ್ಯಾಟು, ಈ ಮೂರು ಜಾಸ್ತಿ ಬೇಕು. ಈ ಮೂರು ನಮ್ಮ ದೇಹ ಸೇರಿದಾಗ ನಮಗೆ ಅದು ಮೆಟಬಾಲಿಸಮ್ ಆಗುತ್ತೆ. ಅಂದರೆ ಜೀರ್ಣಶಕ್ತಿ ಆಗುತ್ತೆ, ಸರಿಯಾಗಿ ಜೀರ್ಣ ಆಗುತ್ತೆ. ಇವಾಗ ನಮಗೆ ಸರಿಯಾಗಿ ಜೀರ್ಣ ಆಗಿಬಿಟ್ಟು ಅದು ನಮಗೆ ಶಕ್ತಿ ಕೊಡುತ್ತೆ. ಇವಾಗ ಕೆಲಸ ಮಾಡೋದಕ್ಕೆ ಆಗಲಿ ಒಂಥರ ಎನರ್ಜಿ ಸಿಕ್ಕಂಗೆ ಆಗುತ್ತೆ. ನಾವು ಏನೇ ಕೆಲಸ ಮಾಡೋದಕ್ಕೂ ನಮಗೆ ಎನರ್ಜಿ ಸಿಗುತ್ತೆ. ಅದು ಬೆಳಗ್ಗೆ ಆದರೆ ಓಕೆ, ಬೆಳಗ್ಗೆ ನಾವು ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತೀವಿ. ಇವಾಗ ಆಫೀಸಿಗೆ ಹೋಗೋರಾದರೆ ಹೋಗಿ ಆಫೀಸಿಗೆ ವರ್ಕ್ ಮಾಡ್ತೀವಿ, ಗದ್ದೆ ಕೆಲಸ ಮಾಡೋರಾದರೆ ಗದ್ದೆ ಕೆಲಸಕ್ಕೆ ಹೋಗಿ ವರ್ಕ್ ಮಾಡ್ತೀವಿ. ಇವಾಗ ಬೆಳಗ್ಗೆ ಆಲ್ಮೋಸ್ಟ್ ಅಲ್ಲಿ ಯಾರೂ ಫ್ರೀ ಇರೋಲ್ಲ. ಇವಾಗೇನೋ ಟಿಫನ್ ತಿಂದ ತಕ್ಷಣ ನಾವು ಹೋಗಿ ಏನಾರೇ ಒಂದು ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ನಾವು ಭಾಗಿಯಾಗ್ತೀವಿ ಅಲ್ವಾ? ಮಧ್ಯಾಹ್ನ ನಮ್ಮ ಜೀರ್ಣಶಕ್ತಿ ಲೆವೆಲ್ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಬೆಳಗ್ಗೆ ಕಂಪೇರ್ ಮಾಡಿದರೆ ಮಧ್ಯಾಹ್ನಕ್ಕೆ ಕಮ್ಮಿ ಆಗಿರುತ್ತೆ. ಮಧ್ಯಾಹ್ನ ಆವಾಗ ಒಂದು ಸ್ವಲ್ಪ ಬೆಳಗ್ಗೆಗಿಂತ ಸ್ವಲ್ಪ ಕಂಟ್ರೋಲಾಗಿ ಮಿನಿಮಮ್ ಊಟನ ನಾವು ಮಾಡಬೇಕಾಗುತ್ತೆ. ಬೆಳಗ್ಗೆ ಎಷ್ಟು ತಿಂತೀವಿ ಅದಕ್ಕಿಂತ ಸ್ವಲ್ಪ ಕಮ್ಮಿ ಊಟ ಮಾಡಬೇಕು ಮಧ್ಯಾಹ್ನ. ಯಾಕೆಂದರೆ ಮಧ್ಯಾಹ್ನ ನಮ್ಮ ಜೀರ್ಣಶಕ್ತಿ ಕಮ್ಮಿ ಇರುತ್ತೆ. ಮಧ್ಯಾಹ್ನವೂ ಅಷ್ಟೇ ಸ್ವಲ್ಪ ಆ್ಯಕ್ಟಿವಿಟೀಸು ಸಹ ನಾವು ಕಮ್ಮಿ ಮಾಡ್ತೀವಿ. ಇನ್ನು ಟು ಮಧ್ಯಾಹ್ನಕ್ಕೆ ಕಂಪೇರ್ ಮಾಡಿದರೆ ರಾತ್ರಿ ಏನಾಗುತ್ತೆ ಅಂದರೆ ನಾವು ರಾತ್ರಿ ಇನ್ನೂ ಕಡಿಮೆ, ನಾವು ಯಾವುದೇ ಥರ ಫಿಸಿಕಲ್ ಆ್ಯಕ್ಟಿವಿಟಿನೂ ಮಾಡೋದಿಲ್ಲ ಅಲ್ವಾ? ಊಟ ಮಾಡ್ತೀವಿ, ಸ್ವಲ್ಪ ಹೊತ್ತು ಅದು ವಾಕ್ ಮಾಡೋದಾದರೆ ಮಾಡ್ತಾರೆ ಕೆಲವೊಬ್ಬರು, ಇನ್ನೂ ಕೆಲವೊಬ್ಬರು ಮಾಡಲ್ಲ, ಹಾಗೆ ಮಲ್ಕೊಂಡ್ಬಿಡ್ತೀವಿ ಅಲ್ವಾ? ಆವಾಗ ನಮ್ಮ ಜೀರ್ಣಶಕ್ತಿನೂ ಅಷ್ಟೇ ರಾತ್ರಿ ಟೈಮಿಗೆ ಕಡಿಮೆ ಆಗಿರುತ್ತೆ. ರಾತ್ರಿ ನಮಗೆ ಯಾವುದೇ ಜಾಸ್ತಿ ಜೀರ್ಣ ಶಕ್ತಿ ಇರೋದಿಲ್ಲ. ಹಾಗಾಗಿ ನಾವು ತುಂಬಾ ಪ್ರೋಟೀನ್ ಇರೋದು, ತುಂಬ ವಿಟಮಿನ್ ಇರೋದು ನಾವೇನಾದ್ರು ತೊಗೊಂಡಾಗ ನಮ್ಮ ಬಾಡಿಗೆ ಅದು ಪ್ರಾಬ್ಲಮನ್ನು ಉಂಟು ಮಾಡುತ್ತೆ. ನಾವು ತುಂಬ ಕಾರ್ಬೋಹೈಡ್ರೇಟ್ ತಿಂದಾಗ ಸರಿಯಾಗಿ ಜೀರ್ಣ ಆಗದೆ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ನಮ್ಮ ಬಾಡಿಯಲ್ಲಿ ಅದು ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ನೈಟ್ ಈ ಥರ ನಾವು ಹೆವಿ ಫುಡ್ಡನ್ನು, ಹೆವಿ ಕಾರ್ಬೋಹೈಡ್ರೇಟ್ಸು ತಿಂದಾಗ ಯಾವೆಲ್ಲ ಸಮಸ್ಯೆ ಸ್ಟಾರ್ಟ್ ಆಗ್ತವೆ ಅಂತ ಹೇಳಿದರೆ, ನಾನು ಆವಾಗಲೇ ಹೇಳಿದ್ನಲ್ವಾ, ಕಾರ್ಡಿಯೋ ಪ್ರಾಬ್ಲಮ್ಮು, ಥೈರಾಯ್ಡ್ ಪ್ರಾಬ್ಲಮ್ಮು, ಬೊಜ್ಜಿನ ಸಮಸ್ಯೆ, ಹೈಪರ್ ಟೆನ್ಷನ್ನು, ಈ ಥರ ಕೆಲವೊಂದು ಪ್ರಾಬ್ಲಮ್ಸನ್ನು ನಾವು ಫೇಸ್ ಮಾಡಬೇಕಾಗುತ್ತೆ. ಏಕೆಂದರೆ ಆವಾಗ ಜೀರ್ಣಶಕ್ತಿ ಗ್ರೋತ್ ಹಾರ್ಮೋನ್ ನಮ್ಮ ಬಾಡಿಯಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಆದರೆ ಮಾತ್ರ ನಮ್ಮ ಬಾಡಿಯಲ್ಲಿ ಡೈಜೆಷನ್ ಚೆನ್ನಾಗಾಗುತ್ತೆ. ಗ್ರೋತ್ ಹಾರ್ಮೋನ್ ಜಾಸ್ತಿ ಆಗಬೇಕು ಅಂದರೆ ಇನ್ಸುಲಿನ್ ಕಡಿಮೆ ಪ್ರೊಡ್ಯೂಸ್ ಆಗಬೇಕು. ಇನ್ಸುಲಿನ್ ಕಡಿಮೆ ಪ್ರೊಡ್ಯೂಸ್ ಮಾಡುವ ಆಹಾರಗಳು ಯಾವುವು ಅಂದರೆ, ನಾವು ಪ್ರೋಟೀನ್ ಸ್ವಲ್ಪ ಕಮ್ಮಿ ಮಾಡಿ ಹೆಲ್ದಿ ಕಾರ್ಬೋಹೈಡ್ರೇಟ್ ತಿನ್ನಬೇಕು. ಅವು ಯಾವುವು ಅಂದರೆ ಫ್ರೂಟ್ಸಲ್ಲಿ ಸಿಗುತ್ತೆ, ವೆಜಿಟೇಬಲ್ಸಲ್ಲಿ ಸಿಗುತ್ತೆ, ಫೈಬರ್ ಜಾಸ್ತಿ ಇರೋದು ತಿನ್ನಬೇಕು, ನಾರಿನಂಶ ಜಾಸ್ತಿ ಇರೋದು ತಿನ್ನಬೇಕು. ಆಗ ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ. ರೈಸನ್ನು ಸ್ವಲ್ಪ ಕಡಿಮೆ ಊಟ ಮಾಡಬೇಕು. ಫ್ರೂಟ್ಸು, ವೆಜಿಟೇಬಲ್ಸು, ಈ ಥರ ನಾರಿನಂಶ ಇರೋದು ಥರ ಸೊಪ್ಪು ಆ ಥರ ಎಲ್ಲ ಜಾಸ್ತಿ ತಿನ್ನಬೇಕು. ಆವಾಗ ನಮ್ಮ ಜೀರ್ಣಶಕ್ತಿಗೆ ಯಾವುದೇ ಥರ ಸಮಸ್ಯೆ ಆಗೋದಿಲ್ಲ. ಮತ್ತು 60 to 70% ಅಷ್ಟೇ ನಾವು ಊಟ ಮಾಡಬೇಕು. ಈಗ ಹೊಟ್ಟೆ ತುಂಬ ಊಟ ಮಾಡಬಾರ್ದು. ಒಂದು 60 to 70% ನಾವು ಊಟ ಮಾಡಿ ಹೊಟ್ಟೆ ತುಂಬಿತು
ಅಂದಾಗ ಸ್ವಲ್ಪ ಗ್ಯಾಪ್ ಬಿಡಬೇಕು. ಯಾಕೆಂದರೆ ನೈಟು ನಾವು ಯಾವುದೇ ಥರ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲ್ಲ. ನಾನು ಫಸ್ಟೇ ಹೇಳ್ದಂಗೆ ನೀವು ತಿಂದ ತಕ್ಷಣ ಹೋಗಿ ಮಲ್ಕೊಂಡ್ಬಿಟ್ರಂತೂ ತುಂಬಾ ಆರೋಗ್ಯ ಹಾಳಾಗುತ್ತೆ. ಯಾವುದೇ ಕಾರಣಕ್ಕೂ ಆ ಥರ ಮಾಡಬೇಡಿ. ಬೇಗನೆ ಊಟ ಮಾಡಿ. ಆಲ್ಮೋಸ್ಟ್ ಆಲ್ 8:30 ಒಳಗಡೆ, ಲಾಸ್ಟ್ ಅಂದರೆ 8:30 ಒಳಗಡೆ ಊಟ ಮಾಡಬೇಕು. ಕೆಲವೊಬ್ಬರೆಲ್ಲ 7:30 7 o'clock ಊಟ ಮಾಡ್ತಾರೆ, ಅದು ಇನ್ನೂ ತುಂಬ ಒಳ್ಳೆಯದು. ಅಷ್ಟೊತ್ತಿಗೆ ಮಾಡೋಕ್ಕಾಗಲ್ಲ ಅನ್ನೋರು ಲಾಸ್ಟ್ 8:30 ಒಳಗಡೆ ಊಟ ಮಾಡಿ ಒಂದು 11 ಗಂಟೆ 10:30 11 ಗಂಟೆಗೆ ಮಲಗಿದರೆ ಓಕೆ. ಇಲ್ಲ ಬೇಗ ಇನ್ನು 7:30ಗೆ ಊಟ ಮಾಡಿಬಿಟ್ಟು ಒಂದು 10 ಗಂಟೆ ಮಲಗಿದ್ರೂ ಓಕೆ. ಒಂದು ಸ್ವಲ್ಪ ಗ್ಯಾಪ್ ಇರಬೇಕು. ನೀವು ಇವಾಗ 7:30ಗೆ ಊಟ ಮಾಡಿದ್ರಿ ಅಂದರೆ 10 o'clock ಮಲಗಬೇಕು. ಅಷ್ಟು ಗ್ಯಾಪ್ ಇರಬೇಕು. ಅಟ್ಲೀಸ್ಟು ಒಂದು 2 hour ಗ್ಯಾಪ್ ಇರಬೇಕು ನಮ್ಮ ಊಟಕ್ಕೂ ನಾವು ಮಲಗೋದಕ್ಕೂ. ಇನ್ನು ಆ 2 hourಲ್ಲಿ ನಾವು ಚೆನ್ನಾಗಿ ವಾಕ್ ಮಾಡಿ ಒಂದು ಸ್ವಲ್ಪ, ಆವಾಗ ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ. ಇವಾಗ ಊಟ ಮಾಡಿದ ತಕ್ಷಣ ಹೋಗಿ ಮಲ್ಕೊಂಡ್ರೆ ನಮ್ಮ ಆರೋಗ್ಯ ತುಂಬಾ ಹಾಳಾಗುತ್ತೆ. ಊಟ ಮಾಡಿದ ಮೇಲೆ ಸ್ವಲ್ಪ ವಾಕ್ ಮಾಡಿ, ಆವಾಗ ಆರೋಗ್ಯ ಚೆನ್ನಾಗಿರುತ್ತೆ. ಈ ಥರ ನಮ್ಮ ನೈಟ್ ಡಿನ್ನರ್ ಇರಬೇಕು. ತುಂಬ ಅನ್ನ ತಿನ್ನಬೇಡಿ ನೈಟ್ ಟೈಮು, ಇದು ಅಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಜಾಸ್ತಿ ತುಂಬಾ ಪ್ರೋಟೀನ್ ಇರೋದು ತಿನ್ನಬೇಡಿ, ಸ್ವಲ್ಪ ಪ್ರೋಟೀನ್ ಇರೋದು ತಿನ್ನಿ. ಆಲ್ಮೋಸ್ಟ್ ಆಲ್ ಜಾಸ್ತಿ ವೆಜಿಟೇಬಲ್ಸು, ಫ್ರೂಟ್ಸು ಮತ್ತು ನಾರಿನಾಂಶ ಇರುವಂಥ ಸೊಪ್ಪು, ತರಕಾರಿಗಳು, ಗ್ರೀನ್ ತರಕಾರಿಗಳು ಈ ಥರ ಜಾಸ್ತಿ ಯೂಸ್ ಮಾಡೋದು ಒಳ್ಳೆಯದು ಆರೋಗ್ಯಕ್ಕೆ. ಮತ್ತು ಡೈಲಿ ಒಂದೇ ಟೈಮಿಂಗ್ಸಿಗೆ ಊಟ ಮಾಡಿ. ಇವಾಗ ಒಂದಿನ 8 ಗಂಟೆಗೆ ಊಟ ಮಾಡೋದು, ಇನ್ನೊಂದು ದಿನ 10 ಗಂಟೆಗೆ ಊಟ ಮಾಡೋದು, ಈ ಥರ ಮಾಡಬಾರ್ದು. ನೀವು ಒಂದೇ ಟೈಮಿಂಗ್ಸಿಗೆ ಊಟ ಮಾಡಬೇಕು. ಇವಾಗ ಡೈಲಿ 8 ಗಂಟೆಗೆ ಊಟ ಮಾಡ್ತಿದ್ರೆ ನೈಟ್ ಹೋದರೆ 8 ಗಂಟೆಗೆ ಊಟ ಮಾಡಬೇಕು. 10 ಗಂಟೆಗೆ ಊಟ ಮಾಡೋದು, 11 ಗಂಟೆಗೆ ಊಟ ಮಾಡೋದು, ಒಂದಿನ ಬೇಗ ಮಾಡೋದು, ಒಂದಿನ ಲೇಟಾಗಿ ಊಟ ಮಾಡೋದು, ಈ ಥರ ಯಾವುದೇ ಕಾರಣಕ್ಕೂ ಮಾಡಬೇಡಿ. 3 ಟೈಮು ಅಷ್ಟೇ, ಬೆಳಗ್ಗೆ ಆದರೂ ಮಧ್ಯಾಹ್ನ ಆದರೂ ನೈಟ್ ಆದರೂ ಅಷ್ಟೇ. ಒಂದೇ ಟೈಮಿಂಗ್ಸ್ ಮೇಂಟೈನ್ ಮಾಡ್ಕೊತ ಬಂದು ಒಂದೇ ಟೈಮಿಂಗ್ಸಿಗೆ ಊಟ ಮಾಡಿ. ಜಾಸ್ತಿ ನೀರು ಕುಡೀರಿ. ಊಟ ಮಾಡುವಾಗ ಮಧ್ಯದಲ್ಲಿ ಜಾಸ್ತಿ ನೀರು ಕುಡಿಯೋಕ್ಕೆ ಹೋಗಬೇಡಿ. ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಊಟ ಮಾಡೋಕ್ಕಾರೆ ಮಧ್ಯದಲ್ಲಿ ನೀರು ಕುಡೀರಿ. ನಿಮ್ಗೆ ಅವಶ್ಯಕತೆ ಇಲ್ಲ ಅಂದರೆ ಊಟದ ಮಧ್ಯದಲ್ಲಿ ಅವನೇ ಕಾರಣಕ್ಕೂ ನೀರನ್ನು ಕುಡಿಯೋಕ್ಕೆ ಹೋಗಬೇಡಿ. ಆವಾಗ ಅದು ಸರಿಯಾಗಿ ಜೀರ್ಣ ಆಗೋದಿಲ್ಲ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಇತ್ತು. ಐ ಹೋಪ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ನೈಟ್ ಊಟ ಹೇಗಿರಬೇಕು, ಯಾವ ಟೈಮಿಂಗ್ಸಲ್ಲಿ ಊಟ ಮಾಡಬೇಕು, ಯಾವ ಥರದ ಊಟವನ್ನು ನಾವು ಮಾಡಬೇಕು ರಾತ್ರಿ ಅನ್ನೋದನ್ನ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.